ಮುಂಬೈ ಮೇಯರ್ ಗದ್ದುಗೆ ಕಡೆಗೂ ಬಿಜೆಪಿ ಪಾಲು. ಬಿಜೆಪಿ ತೆಕ್ಕೆಗೆ ವಾಣಿಜ್ಯ ರಾಜಧಾನಿ ಮುಂಬೈ. ಇದೀಗ ಮುಂಬೈ ದಕ್ಕಿದ ಕಾರಣ ನಿಟ್ಟುಸಿರು ಬಿಟ್ಟಂತ ಬಿಜೆಪಿ ಹೈಕಮಾಂಡ್. ಮುಂಬೈ ಮೇಯರ್ ಗದ್ದುಗೆ ಕಡೆಗೆ ಬಿಜೆಪಿ ಪಾಲಾಯಿತು. ಬಿಜೆಪಿ ತೆಕ್ಕೆಗೆ ವಾಣಿಜ್ಯ ರಾಜಧಾನಿ ಮುಂಬೈ. ಮುಂಬೈ ದಕ್ಕಿದ ಕಾರಣ ನಿಟ್ಟುಸಿರು ಬಿಟ್ಟ ಬಿಜೆಪಿ ಹೈಕಮಾಂಡ್. ಮುಂಬೈ ಮೇಯರ್ ಚುನಾವಣೆಗೆ ಡೇಟ್ ಫಿಕ್ಸ್. ಮೇಯರ್ ಚುನಾವಣೆಗೆ ಬಿಜೆಪಿಯ ರಿತು ತಾವಡೆ ಹೆಸರು ಫೈನಲ್ ಆಗಿದೆ. ಉಪಮೇಯರ್ ಹುದ್ದೆಗೆ ಶಿಂದೆ ಸೇನೆಯ ಸಂಜಯ್ ಘಾಡಿ ಹೆಸರು. ಸಾಕಷ್ಟು ಹಗ್ಗ ಜಗ್ಗಾಟದ ಬಳಿಕ ಬಿಜೆಪಿಗೆ ದಕ್ಕಿದೆ ಮೇಯರ್ ಗಿರಿ. ಹಠ ಬಿಟ್ಟು ಉಪಮೇಯರ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡ ಶಿಂದೆ ಸೇನೆ. ಮುಂಬೈ ಕಂಟ್ರೋಲ್ ಶಿವಸೇನೆ ಬಳಿಗೆ ಇರಬೇಕು ಎಂದು ಬಯಸಿದ್ದ ಶಿಂದೆ. ಭಾವನಾತ್ಮಕ ನಂಟಿನ ದಾಳ ಉರುಳಿಸಿದ್ದ ಡಿಸಿಎಂ ಏಕನಾಥ್ ಶಿಂದೆ. ಆದರೆ ಈ ಹಗ್ಗ ಜಗ್ಗಾಟದಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆದಿದ್ದ ಬಿಜೆಪಿ ಮೈಲುಗೈ ಸಾಧಿಸಿರುವಂಥದ್ದು. 25 ವರ್ಷಗಳ ಶಿವಸೇನೆ ಆಡಳಿತಕ್ಕೆ ತೆರೆ ಬಿದ್ದಿರುವಂಥದ್ದು. ಇದೀಗ ಬಿಜೆಪಿ ತೆಕ್ಕೆಗೆ ವಾಣಿಜ್ಯ ರಾಜಧಾನಿ ಮುಂಬೈ ಹೋಗಿರುವಂಥದ್ದು. 25 ವರ್ಷಗಳ ಕಾಲ ಶಿವಸೇನೆ ಆಡಳಿತಕ್ಕೆ ಇದೀಗ ತೆರೆ ಬಿದ್ದಿದೆ. ಮುಂಬೈ ಪಾಲಿಕೆ ಮೇಲಿನೂ ಬಿಜೆಪಿ ಪತಾಕೆಯನ್ನ ಹಾರಿಸಿರುವಂಥದ್ದು. ಈಗಾಗಲೇ 227 ಸದಸ್ಯ ಬಲದ ಪಾಲಿಕೆ ಚುನಾವಣೆ ಇತ್ತೀಚೆಗೆ ನಡೆಯಿತು. ಬಿಜೆಪಿ 89 ಸ್ಥಾನಗಳೊಂದಿಗೆ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನು ಶಿವಸೇನೆ 29 ಸ್ಥಾನಗಳನ್ನು ಗೆದ್ದುಕೊಂಡಿರುವಂಥದ್ದು. ಒಟ್ಟಾರೆ 118 ಸದಸ್ಯ ಬಲ ಹೊಂದಿರುವಂತಹ ಈ ಮೈತ್ರಿಕೂಟ ಸರಳ ಬಹುಮತ ಪಡೆದುಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 25 ವರ್ಷಗಳ ಕಾಲ ಪಾಲಿಕೆ ಆಡಳಿತ ನಡೆಸಿದ್ದ ಶಿವಸೇನೆ ಈ ಬಾರಿ 65 ಸ್ಥಾನಗಳನ್ನು ಗೆದ್ದು ಅಧಿಕಾರದಿಂದ ಕೆಳಗಿಳಿದಿದೆ. ಅದರ ಮೈತ್ರಿ ಪಕ್ಷಗಳಾದ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ 6 ಪಡೆದುಕೊಂಡ್ರೆ ಎನ್ಸಿಪಿ 1 ಸ್ಥಾನವನ್ನ ಪಡೆದಿತ್ತು. ಇತರೆ ಪಕ್ಷಗಳಾದ ಕಾಂಗ್ರೆಸ್ 24, ಇನ್ನು ಎಐಎಂಐಎಂ 8 ಸ್ಥಾನ, ಎನ್ಸಿಪಿ 3, ಸಮಾಜವಾದಿ ಪಕ್ಷ 2 ಹಾಗೂ 2 ಪಕ್ಷೇತರ ಅಭ್ಯರ್ಥಿಗಳು ಗೆಲುವು ಸಾಧಿಸಿಕೊಂಡಿದ್ರು. ಹೀಗಾಗಿ ಅತಿ ಹೆಚ್ಚು ಬಲಗಳನ್ನು ಹೊಂದಿರುವಂತಹ ಬಿಜೆಪಿ 118 ಸದಸ್ಯ ಬಲವನ್ನು ಹೊಂದಿದ್ರಿಂದ ಇದೀಗ ಮೇಯರ್ ಗಿರಿಯನ್ನ ತನ್ನ ಮುಡಿಗೆ ಏರಿಸಿಕೊಂಡಿದೆ. ಈಗಾಗಲೇ 25 ವರ್ಷಗಳ ಕಾಲ ಅಲ್ಲಿ ಶಿವಸೇನೆಯ ಆಡಳಿತ ನಡೆಸಿಕೊಂಡು ಬಂದಿತ್ತು. ಭಾವನಾತ್ಮಕವಾಗಿ ಒಂದು ರೀತಿಯಲ್ಲಿ ನಂಟನ್ನ ಬೆಸೆದುಕೊಂಡಿತ್ತು. ಆದರೆ ಇದರ ನಡುವೆ ಇದೀಗ ಬಿಜೆಪಿಯ ತೆಕ್ಕೆಗೆ ಹೋಗಿರುವಂತಹ ಈ ಬಾರಿಯ ಮುಂಬೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಕಡೆ ಮುಂಬೈ ಮೇಯರ್ ಗದ್ದುಗೆಯನ್ನ ಬಿಜೆಪಿ ತನ್ನ ಪಾಲನ್ನ ಆಗಿಸಿಕೊಂಡಿದೆ. ಎಲ್ಲರೂ ಕೂಡ ಗಮನಿಸಿದ್ರು. ಈ ಹಿಂದೆ ಕೂಡ ಇದಕ್ಕಿಂತ ಮುನ್ನ ಒಂದು ಪೋಲ್ ಅನ್ನ ಸಹಿತ ಅಲ್ಲಿ ನಡೆಸಲಾಗುತ್ತೆ. ಅದರಲ್ಲಿ ಕೂಡ ಬಿಜೆಪಿಯ ಮೇಲುಗೈ ಸಾಧಿಸುತ್ತೆ. ಆದರೆ ಇವುಗಳನ್ನ ನಂಬಿಕೊಂಡು ಅಲ್ಲಿ ನಿರ್ಧಾರವನ್ನ ಮಾಡೋಕೆ ಸಾಧ್ಯವಾಗಲ್ಲ. ಹೀಗಾಗಿ ಕಾದು ನೋಡಬೇಕು ಅಂತ ಸಾಕಷ್ಟು ಜನರು ಕೂಡ ಬಿಜೆಪಿ ಪಕ್ಷದಲ್ಲಿ ಆಗಿರ್ಬೋದು, ಶಿವಸೇನೆ ಪಕ್ಷದಲ್ಲಿ ಆಗಿರ್ಬೋದು, ಸಾಕಷ್ಟು ಜನರು ಹಲವಾರು ನಿರೀಕ್ಷೆಗಳನ್ನ ಇಟ್ಕೊಂಡು ಕಾಯ್ತಾ ಕೂತಿದ್ರು. ಆದರೆ ಇದೀಗ ಸದ್ಯ ಅಲ್ಲಿ ಬಿಜೆಪಿನ 118 ಸ್ಥಾನಗಳೊಂದಿಗೆ ಇದೀಗ ತನ್ನ ಸ್ಥಾನವನ್ನು ಗುರುತಿಸಿಕೊಂಡಿದೆ. 89 ಬಿಜೆಪಿಯ ಸ್ಥಾನಗಳಾದರೆ ಇನ್ನು ಅಲ್ಲಿ 29 ಶಿವಸೇನೆಯ ಸ್ಥಾನಗಳನ್ನು ಗೆದ್ದುಕೊಂಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 118 ಸದಸ್ಯ ಬಲ ಹೊಂದಿರುವಂಥ ಈ ಸರಳ ಮೈತ್ರಿಕೂಟ ಬಹುಮತವನ್ನು ಪಡೆದುಕೊಂಡಿದೆ. 25 ವರ್ಷಗಳ ಕಾಲ ಪಾಲಿಕೆ ಆಡಳಿತ ನಡೆಸಿದಂಥ ಶಿವಸೇನೆಗೆ ಒಂದು ರೀತಿ ಮುಖಭಂಗ ಆಗಿರುವಂಥದ್ದು. ಈ ಬಾರಿ 65 ಸ್ಥಾನಗಳನ್ನು ಮಾತ್ರ ಗೆದ್ದುಕೊಂಡಿರುವಂತಹ ಶಿವಸೇನೆ. ಇನ್ನು ಅದರ ಜೊತೆಗೆ ಅದರ ಮೈತ್ರಿ ಪಕ್ಷಗಳಾದಂಥ ಮಹಾರಾಷ್ಟ್ರದ ನವನಿರ್ಮಾಣ ಸೇನೆಯಲ್ಲಿ 6 ಸ್ಥಾನಗಳನ್ನು ಗುರುತಿಸಿಕೊಂಡು, ಇನ್ನು NPC ಕೂಡ 1 ಸ್ಥಾನವನ್ನು ಪಡೆದುಕೊಂಡು, ಆದರೆ ಮತ್ತೆ ಇತರೆ ಪಕ್ಷಗಳಾದ ಕಾಂಗ್ರೆಸ್ ಅಲ್ಲಿ 25 ಸ್ಥಾನವನ್ನು ಪಡೆದುಕೊಂಡಿತ್ತು. ಹೀಗಾಗಿ ಸದ್ಯಕ್ಕೆ ಬಿಜೆಪಿ 118 ಸದಸ್ಯ ಬಲವನ್ನು ಹೊಂದಿ ಇದೀಗ ಮೇಯರ್ ಗಿರಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ.